ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ದಿನಾಂಕ 28/2/2026ರಿಂದ ದಿನಾಂಕ 27/3/2026ರವರೆಗೆ ನಡೆಯಲಿದೆ. ಸಮಯ ಬೆಳಗ್ಗೆ 10ರಿಂದ 1 ಗಂಟೆವರೆಗೆ ಪರೀಕ್ಷೆಗಳು ನಡೀತವೆ. ಈ ಪರೀಕ್ಷೆ ನಮ್ಮಲ್ಲಿ ಮಂಡ್ಯದಲ್ಲಿ 27 ಸೆಂಟ್ರ್ಗಳನ್ನು ಮಾಡಿದ್ದೀವಿ. 27 ಸೆಂಟ್ರ್ಗಳಿದೆ ಮಂಡ್ಯದಲ್ಲಿ. 9 ರೂಟ್ ಮಾಡಿದ್ದೀವಿ ಕ್ವಶನ್ ಪೇಪರನ್ನು ಸಾಗಣೆ ಮಾಡಲಿಕ್ಕೆ. ಮತ್ತು ಸುಮಾರು ನಮ್ಮಲ್ಲಿ ಒಟ್ಟು 14,187 ಮಕ್ಕಳುಗಳು ಟೋಟಲ್ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸು 12,816 ಮಕ್ಕಳು, ಪ್ರೈವೇಟು 273 ಮಕ್ಕಳು, ರಿಪೀಟರು 1,096 ಮಕ್ಕಳು, ಇಂಪ್ರೂವ್ಮೆಂಟು 2 ಮಕ್ಕಳು ತಗೊಂಡಿದ್ದಾರೆ. 14,187 ಮಕ್ಕಳುಗಳು ನಮ್ಮಲ್ಲಿ ಇದೆ. ನಮ್ಮಲ್ಲಿ ಸ್ಯಾಟ್ಸ್ ಪ್ರಕಾರ ರಿಜಿಸ್ಟರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ನೋಡಿದಾಗ ವಿಜ್ಞಾನ ವಿಭಾಗದಲ್ಲಿ ಬಾಲಕರು 2,541 ಜನ ಇದ್ದಾರೆ, ಬಾಲಕಿಯರು 3,982 ಇದ್ದಾರೆ. ಒಟ್ಟು 6,523 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ. ಟೋಟಲ್ಲು ನಮ್ಮಲ್ಲಿ ಫ್ರೆಷರ್ಸು 13,183 ಮಕ್ಕಳು ತಗೋತಾ ಇದ್ದಾರೆ. 13,183 ಮಕ್ಕಳುಗಳು ತಗೊಳ್ತಾರೆ. ಅದರಲ್ಲಿ ಸೈನ್ಸಲ್ಲಿ 6,523 ಮಕ್ಕಳು, ವಾಣಿಜ್ಯ ವಿಭಾಗದಲ್ಲಿ 4,333 ಮಕ್ಕಳು, ಕಲಾ ವಿಭಾಗದಲ್ಲಿ 2,327 ಮಕ್ಕಳುಗಳು ತಗೊಳ್ತಾ ಇದ್ದಾರೆ. ಮತ್ತು ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಮೂಲ ಸೌಲಭ್ಯಗಳು ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಸಿಟ್ಟಿಂಗ್ ವ್ಯವಸ್ಥೆ, ಮತ್ತು ಶುಚಿತ್ವ, ಮತ್ತು ಮಕ್ಕಳಿಗೆ ಏನು ಆರೋಗ್ಯ ಇದು ಮಾಡ್ತು ಅಂದರೆ ಅಲ್ಲಿ ಶುಶ್ರೂಷಾ ವ್ಯವಸ್ಥೆ, ಆರೋಗ್ಯವನ್ನು ಇದು ಮಾಡಲಿಕ್ಕೋಸ್ಕರ, ಮತ್ತು ಒಂದು ಆಂಬುಲೆನ್ಸ್ಗೂ ಕೂಡ ಹೇಳಿದ್ದೀವಿ ಸಿಟಿಗೆ. ಎಮರ್ಜೆನ್ಸಿ ಆದರೆ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ. ಮತ್ತು ಪೊಲೀಸ್ ವ್ಯವಸ್ಥೆ ಎಲ್ಲನೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಸಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸೂಕ್ಷ್ಮ ಕೇಂದ್ರಗಳಿಲ್ಲ, ಎಲ್ಲವೂ ಸರಿಯಾಗಿದೆ. ಮತ್ತು ಎಲ್ಲ 27 ಸೆಂಟ್ರ್ಗಳಿಗೂ ಕೂಡ ಎಕ್ಸಾಮ್ ಚೀಫ್ಗಳನ್ನು ನೇಮಕ ಮಾಡಿದ್ದೀವಿ, ಮತ್ತು ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ್ದೀವಿ. ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿಕ್ಕೆ ಒಬ್ಬರು ಪ್ರಶ್ನೆ ಪತ್ರಿಕಾ ಪಾಲಕರು ಅಂತ ಮಾಡಿದ್ದೀವಿ. ಜೊತೆಗೆ 2 ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಾರೆ. ಪ್ರತಿ ರೂಮಲ್ಲೂ ಕೂಡ ನಾವು ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ 580 ಕ್ಯಾಮ್ರಾಗಳನ್ನು ನಾವು ಹಾಕ್ಸಿದ್ದೀವಿ. ಎಲ್ಲ ರೂಮ್ಗಳಿಗೂ ಕೂಡ ಕ್ಯಾಮ್ರಾಗಳನ್ನು ಹಾಕ್ಸಿ ವೆಬ್ಕಾಸ್ಟಿಂಗನ್ನು ಅದನ್ನು ವ್ಯೂ ಮಾಡಲಿಕ್ಕೋಸ್ಕರ DC ಆಫೀಸಲ್ಲಿ 10 ಜನರ ಒಂದು ತಂಡವನ್ನು ಮಾಡಿ, ಒಬ್ಬ ಪ್ರಾಚಾರ್ಯರ ನೇತೃತ್ವದಲ್ಲಿ ಉಪನ್ಯಾಸಕರ 10 ಜನರ ಒಂದು ತಂಡವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದನ್ನು ಪ್ರತಿ ರೂಮ್ನು ಕೂಡ ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ವಿದ್ಯಾರ್ಥಿಗಳಿಗೀಗಾಗಲೇ ನಾವು 2025-26 ಸಾಲಿನಲ್ಲಿ ಅವರಿಗೆ ಯಾವ ರೀತಿ ಓದಬೇಕು ಅನ್ನೋದನ್ನ ಎಲ್ಲ ಪ್ರಿನ್ಸಿಪಾಲ್ರಿಗೆ ಮತ್ತು ಲೆಕ್ಚರರ್ಗೆ 2 ದಿನ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಮತ್ತು ಮಾಡಲ್ ಕ್ವಶನ್ ಪೇಪರು, ಕ್ವಶನ್ ಬ್ಯಾಂಕು, ಮತ್ತು 2 ಪ್ರಿಪ್ರೇಟ್ರಿಗಳನ್ನು ನಡೆಸಿದ್ದೀವಿ. 2 ಪ್ರಿಪ್ರೇಟ್ರಿಗಳ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಏಡೆಡ್ ಕಾಲೇಜುಗಳಲ್ಲಿ ಫಲಿತಾಂಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು 2 ಗಂಟೆ ಆನ್ಲೈನ್ ಟ್ರೈನಿಂಗ್ ಕೊಡಿಸಿದ್ದೀವಿ, ಮತ್ತು 2 ದಿನ ಟ್ರೈನಿಂಗ್ಗಳನ್ನು ಕೊಡಿಸಿದ್ದೀವಿ. ಮತ್ತು ಸಿಲೆಬಸ್ಗೆ ತಕ್ಕಂತೆ ಪಾಠವನ್ನು ಮುಗಿಸಿ ಆ ಮಕ್ಕಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಅದನ್ನು ಬರೀತಕ್ಕಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ಹೇಳಿದ್ದೀವಿ. ಮಕ್ಕಳು ಯಾವುದೇ ರೀತಿಯಾದ ಭಯ ಪಡದೆ, ಕ್ಯಾಮ್ರಾ ಇದೆ ಅಂತ ಆಗ್ಬೋದು, ಅಥವಾ ಪೊಲೀಸ್ ವ್ಯವಸ್ಥೆ ಇದೆ ಅಂತ ಆಗ್ಬೋದು, ಅಥವಾ ಯಾವುದೇ ರೀತಿಯಾದ ಭಯ ಪಡದೆ ನಿರ್ಭಯವಾಗಿ ನಿರ್ಭೀತಿಯಿಂದ ಆ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಮಾನ್ಯ
ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತಿಯವರ ನೇತೃತ್ವದಲ್ಲಿ, ನಮ್ಮ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ. ವಿಶೇಷ ಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಎಲ್ಲರೂ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರರವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಚೇತನರಿಗೆ ಕಾರ್ಪೊರೇಟ್ ಹಾಗೂ ಇತರೆ ಖಾಸಗಿ ಕಂಪನಿಗಳ ಕಾರ್ಪೊರೇಟ್ ನಿಧಿಯಿಂದ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿಶೇಷ ಚೇತನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಪ್ರತಿಯೊಬ್ಬರ ಸಹಕಾರ ತುಂಬಾ ಅಗತ್ಯ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಚೇತನರಿಗೆ ಕಾರ್ಪೊರೇಟ್ ಹಾಗೂ ಇತರೆ ಖಾಸಗಿ ಕಂಪನಿಗಳ ಮೂಲಕ ಅವರ ನಿಧಿಯಿಂದ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ವಿಶೇಷವಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದೆ ಬಂದಿರುವಂಥ ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MS ಸಿದ್ದೇಗೌಡರವರೇ ಹಾಗೂ ಡಾಕ್ಟರ್ VL ನಂದೀಶ್ ಅವರೇ ಮತ್ತು ಸವಿತಾ ಅವರೇ, ಕೋಮಲ್ ಕುಮಾರ್ ಅವರೇ, ಇದನ್ನ ವಿಶೇಷವಾಗಿ ವಿಶೇಷ ಚೇತನರಿಗೋಸ್ಕರ ಬೇರೆ ಬೇರೆ ಕಂಪನಿಗಳಿಂದ ಏನು CSR ನಿಧಿ ಇರುತ್ತೆ ಆ ನಿಧಿಯ ಮೂಲಕ ಬಳಸ್ಕೊಂಡು ಇಂಥ ಒಂದು ನಿಜವಾಗ್ಲೂ ಕೂಡ ಅವಶ್ಯಕತೆ ಇರತಕ್ಕಂಥ, ನಾವೇನು ಅವ್ರನ್ನ ಅಂಗವಿಕಲರು ಅಂತ ಕರಿತೇವೆ, ಆದರೆ ಅಂಗವಿಕಲರಲ್ಲ ಯಾರು ಕೂಡ. ಅಂಗವಿಕಲತೆ ಯಾವುದೋ ಒಂದು ದೇಹಕ್ಕೆ ಒಂದು ನ್ಯೂನ್ಯತೆ ಇದ್ದರೂ ಕೂಡ ಅವರಲ್ಲಿ ಒಂದು ವಿಶೇಷವಾದಂಥ ಚೈತನ್ಯ, ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರನ್ನ ವಿಶೇಷ ಚೇತನರು ಅಂತ ಕರೀತಾರೆ. ಹಾಗಾಗಿ ಸಮಾಜ, ನಾವೆಲ್ಲರೂ ಕೂಡ ಅಂಥ ಒಂದು ವಿಶೇಷ ಚೇತನರನ್ನು ಗುರುತಿಸಿ ಅವರು ಸ್ವಾವಲಂಬಿಗಳಾಗಲಿಕ್ಕೆ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಹಕಾರವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಏಕಕಾಲದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಯಾರು ಸಂಸ್ಥೆಗಳು ಮುಂದೆ ಬರ್ತಾರೆ ಅವರ ಅನುದಾನವನ್ನು ಬಳಸಿಕೊಂಡು ತ್ರಿಚಕ್ರ ವಾಹನವನ್ನು ಅವರಿಗೆ ಕೊಡುವ ಮೂಲಕ ಅವರು ಕೂಡ ತಮ್ಮ ಬದುಕಿನಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಸಹಕರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮ. ಇದರಲ್ಲಿ ಮೊದಲನೇದಾಗಿ ನಾನು ಡಾಕ್ಟರ್ ಸಿದ್ದೇಗೌಡರವರಿಗೆ, ಡಾಕ್ಟರ್ LV ನಂದೀಶ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಫಲಾನುಭವಿಯಾದ ರಾಮಕೃಷ್ಣರವರಿಗೆ ತ್ರಿಚಕ್ರ ವಾಹನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ MS ಸಿದ್ದೇಗೌಡ, ಡಯಾಗ್ನೋಸ್ಟಿಕ್ ಸೆಂಟರ್ ಅಧ್ಯಕ್ಷರಾದ ಡಾಕ್ಟರ್ BD ಕೃಷ್ಣಪ್ಪ, ಮಂಡ್ಯ ಕಾರ್ಮಿಕ ಅಧಿಕಾರಿಗಳಾದ ಡಾಕ್ಟರ್ M ಸವಿತರವರು ಉಪಸ್ಥಿತರಿದ್ದರು. ಹಲಗೂರಿನ ಅಂಬೇಡ್ಕರ್ ಭವನದಿಂದ ದೇವೇಗೌಡ ಸರ್ಕಲ್ನಲ್ಲಿರುವ ನಾಡ ಕಚೇರಿ ಬಳಿವರೆಗೂ ಉರಿಯುವ ಬಿಸಿಲಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ಹಲಗೂರು ಹೋಬಳಿ ಸಮಿತಿಯ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಮಿತಿಯ ಅಧ್ಯಕ್ಷರಾದ ನಾಗಸಿದ್ದಯ್ಯ ಮಾತನಾಡಿ, ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗ ಬಲಗೈ ಸಮುದಾಯದ ವಿದ್ಯಾವಂತ, ನಿರುದ್ಯೋಗ ಯುವಕರು ಮತ್ತು ಎಲ್ಲಾ ಗ್ರಾಮಗಳ ಸಾರ್ವಜನಿಕರು ಇಂದು ಕಾಲ್ನಡಿಗೆಯಲ್ಲಿ ಬರಿಗನ್ನಲ್ಲಿ ಹೆಜ್ಜೆ ಹಾಕುತ್ತಾ ನಾಡ ಕಚೇರಿವರೆಗೂ ಬಂದಿದ್ದೇವೆ. ನಮ್ಮ ಪ್ರತಿರೋಧ ವ್ಯಕ್ತಪಡಿಸುವುದೇನೆಂದರೆ, ಶ್ರೀ ನಾಗಮೋಹನ್ ದಾಸ್ ರವರ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಪ್ರವರ್ಗ ಎ, ಪ್ರವರ್ಗ ಬಿ, ಸಿ ಎಂಬುದು ವಿಂಗಡಣೆ ವಿರುದ್ಧ. ಇದರಲ್ಲಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಹೀಗೆ ಅನ್ಯಾಯವಾಗಿರುವುದು ಖಂಡನೀಯ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಗಳ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಬಲಗೈ ವರ್ಗದ 19 ಜಾತಿಗಳಿಗೆ ಹಾಗೂ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜನರಿಗೆ ಸದರಿ ಸಮೀಕ್ಷೆಯ ಅವೈಜ್ಞಾನಿಕದಿಂದ ಕೂಡಿದ್ದು, ದಲಿತರ ನಿನ್ನ ಬಲಗೈ ಸಮುದಾಯಕ್ಕೆ ತೀರಾ ಸಾಮಾಜಿಕವಾಗಿ ಅನ್ಯಾಯವಾಗುತ್ತಿದೆ ಎಂದು ತಿಳಿಸಿದರು. ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನು ನಾವಿವತ್ತು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ, ನಾಗಮೋಹನ್ ದಾಸ್ ಅವರ ವರದಿಯವರು ಅವೈಜ್ಞಾನಿಕವಾಗಿ ಕೂಡಿರೋದ್ರಿಂದ ಆ ವರದಿಯನ್ನು ಧಿಕ್ಕರಿಸಿ ನಾವು ಈ ಜಾಥಾವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ವರದಿಯಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕ ಏನು ನಿಯಮಗಳಿವೆ ಇವೆಲ್ಲ ಸರಿಪಡಿಸಿ ಎಲ್ಲ ಸಮುದಾಯಗಳು ಕೂಡ ಒಂದೇ ರೀತಿಯ ಇದು ಮೀಸಲಾತಿಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಒಕ್ಕೂರಿನ ಇದಾಗಿರ್ತದೆ. ಹಾಗೆ ಏನೀಗ ವರ್ಗೀಕರಣ ಮಾಡಿದರೋ ಆ ವರ್ಗೀಕರಣವನ್ನು
ರದ್ದುಪಡಿಸಿ ಹಳೆ ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿ ಟಿ.ಕೆ. ಸ್ವಾಮಿ ಮಾತನಾಡಿ, ನಮ್ಮ ಬೇಡಿಕೆ ಪ್ರಸ್ತುತ ಒಳ ಮೀಸಲಾತಿನೇ ಅನ್ವಯಿಸಿರುವ ರೋಸ್ಟರ್ ಬಿಂದುಗಳನ್ನು ಪರಿಷ್ಕರಿಸುವುದು, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ, ಒಳ ಮೀಸಲಾತಿ ವರದಿಯ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸುವ ತನಿಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆಗಳನ್ನು ಶೀಘ್ರವೇ ತಡೆಯಜ್ಞೆ ನೀಡುವುದು, ಹೊಸ ಜಾತಿ ಪ್ರಮಾಣ ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸುವುದು. ಈ ಗೊಂದಲಗಳು ಪರಿಹಾರವಾಗುವ ತನಕ ಹಳೆಯ ಮೀಸಲಾತಿಗಳನ್ನು ಅನ್ವಯಿಸಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವುದು. ಇದನ್ನು ಪರಿಶೀಲಿಸಿ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಪರಿಶೀಲಿಸಿ ಎಂದು ಮನವಿ ಮಾಡಿಕೊಂಡರು. ಮುಖಾಂತರ ಈ ಮೇಲ್ಕಂಡ ಸಮಿತಿಯವರಾದ ನಾವುಗಳು ಮತ್ತು ಹಲಗೂರು ಹೋಬಳಿಯ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗದ ಬಲಗೈ ಸಮುದಾಯದ ವಿದ್ಯಾವಂತ ನಿರುದ್ಯೋಗ ಯುವಕರು ಮತ್ತು ಎಲ್ಲ ಗ್ರಾಮಗಳ ಸಾರ್ವಜನಿಕರು ಈ ದಿನಾಂಕ 27/2/2026 ಈ ದಿವಸ ಕಾಲ್ನಡಿಗೆಯಲ್ಲಿ ಸುಡುವ ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಹೆಜ್ಜೆ ನೀಡುತ್ತಾ ನಮ್ಮ ಪ್ರತಿರೋಧ ವ್ಯಕ್ತಪಡಿಸುವುದು ಏನೆಂದರೆ, ನಾಗಮೋಹನ್ ದಾಸ್ರವರ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ವಿಂಗಡಣೆ ಮಾಡಿದ್ದು, ಇದರಲ್ಲಿ ಪ್ರವರ್ಗ ಬಿ ಮತ್ತು ಸಿಗೆ ಅನ್ಯಾಯವಾಗಿರುವುದು ಖಂಡನೀಯವೇ ಸರಿ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಯ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಬಲಗೈ ವರ್ಗದ 19 ಜಾತಿಗಳಿಗೆ ಹಾಗೂ ಆದಿ ಆಂಧ್ರ, ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜನರಿಗೆ ಈ ಸಮೀಕ್ಷೆಯು ಅವೈಜ್ಞಾನಿಕತೆಯಿಂದ ಕೂಡಿದ್ದು ದಲಿತರಲ್ಲಿನ ಬಲಗೈ ಸಮುದಾಯಕ್ಕೆ ತೀರಾ ಇದೇ ಸಂದರ್ಭದಲ್ಲಿ ನಾಗಸಿದ್ದಯ್ಯ, ಟಿ.ಕೆ. ಸ್ವಾಮಿ, ಕಾಳೆಯ ಸಿದ್ದಪ್ಪಾಜಿ, ಸಿದ್ದಯ್ಯ, ಕಟಕಯ್ಯ, ಮುದ್ದಯ್ಯ, ಬಸವರಾಜು ಹಾಜರಿದ್ದರು.